ಹೆಲೋ ಆಲ್. ಇವತ್ತು ನಾವು ವಿವಿಧ ಸ್ಥಳಗಳಲ್ಲಿ ನೀಡುವ ಹಣದ ಹೆಸರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ನಾವು ಶಾಲೆಗೆ ಹೋಗುವಾಗ ಶಾಲೆಯಲ್ಲಿ ಕಟ್ಟುವ ಹಣವನ್ನು ಫೀಸ್ ಅಂದರೆ ಶುಲ್ಕ ಎಂದು ಕರೆಯುತ್ತಾರೆ. ಓಕೆ, ಇವಾಗ ನಾವು ಶಾಲೆಯಲ್ಲಿ ಏನ್ ಕಟ್ತೀವಿ ಹಣ, ಅದನ್ನ ಶುಲ್ಕ ಎಂದು ಕರೆಯುತ್ತಾರೆ. ನಂತರ ದೇವಸ್ಥಾನಕ್ಕೆ ಹೋದಾಗ ನಾವು ಹುಂಡಿಗೆ ಹಣ ಹಾಕ್ತೀವಿ. ನಾವು ಹುಂಡಿಗೆ ದುಡ್ಡು ಹಾಕುವಾಗ ಆ ದುಡ್ಡನ್ನ ನಾವು ಕರೆಯೋದು ಕಾಣಿಕೆ ಅಂತ. ಓಕೆ, ದುಡ್ಡನ್ನ ಕಾಣಿಕೆ ಅಂತ ಕರಿತೀವಿ. ನ್ಯಾಯಾಲಯದಲ್ಲಿ ಕೊಡುವ ಅಥವಾ ವಿಧಿಸುವ ಹಣವನ್ನ ಅದನ್ನ ದಂಡ ಅಂತ ಕರೀತಾರೆ. ನ್ಯಾಯಾಲಯದಲ್ಲಿ ಏನ್ ಮಾಡ್ತಾರೆ, ಯಾವ್ದಾದ್ರೂ ವಿಷಯಕ್ಕೋಸ್ಕರ ನಮ್ಮ ಹತ್ರ ಇಷ್ಟು ಹಣವನ್ನ ಕಟ್ಟಿ ಅಂತ ಅಂದ್ರೆ ಅದನ್ನ ದಂಡ ಅಂತ ಕರೀತಾರೆ. ಓಕೆ, ಮದುವೆಯಲ್ಲಿ ನೀಡೋದನ್ನ ವರದಕ್ಷಿಣೆ ಅಂತ ಕರೀತಾರೆ. ಮದುವೆ ಮಾಡುವಾಗ ಹೆಣ್ಣಿನ ಮನೆಯವರು ಗಂಡಿಗೆ ಏನು ದುಡ್ಡನ್ನ ಕೊಡ್ತಾರೆ ಅದನ್ನ ವರದಕ್ಷಿಣೆ ಅಂತ ಕರೀತಾರೆ. ಅದಾದ ನಂತರ ಸರ್ಕಾರಕ್ಕೆ ಪಾವತಿ ಮಾಡುವುದನ್ನ ನಾವು ತೆರಿಗೆ ಅಂತ ಕರಿಬೇಕು. ಇವಾಗ ಸರ್ಕಾರಕ್ಕೆ ನಾವು ದುಡ್ಡನ್ನ ಕಟ್ತೇವಿ, ಅದನ್ನ ಟ್ಯಾಕ್ಸ್ ಅಂದ್ರೆ ತೆರಿಗೆ ಅಂತ ಕರೆಯೋದು. ಓಕೆ, ನಂತರ ಕೆಲಸಕ್ಕೆ ಪ್ರತಿಯಾಗಿ ಕೊಡುವ ಹಣವನ್ನು, ಅಂದ್ರೆ ನಾವಿವಾಗ ಕೆಲಸ ಮಾಡಕ್ ಹೋದ್ರೆ ಆ ದಿನಕ್ಕೆ ಎಷ್ಟು ಸಂಬಳ ಅಂತ ಕೊಡ್ತಾರೆ ಅಲ್ವಾ, ಅದನ್ನ ಕೂಲಿ ಅಂತ ಕರೀತಾರೆ. ಕೆಲಸಕ್ಕೆ ಪ್ರತಿಯಾಗಿ ದಿನಗೂಲಿ ಕೊಡೋದನ್ನ ಕೂಲಿ ಅಂತ ಕರೀತಾರೆ. ಓಕೆ, ಅದಾದ್ಮೇಲೆ ನಾವಿವಾಗ ಕೆಲ್ಸಕ್ಕೆ ಹೋಗ್ತಿದೀವಿ ಅಂತಂದ್ರೆ ಪರ್ ಮಂತ್ ನಿಮ್ಗೆ ಸಿಗ್ತಿದೆ, ಸಂಬಳ ಸಿಗ್ತಿದೆ ಅಂತಂದ್ರೆ ಅದು ಸ್ಯಾಲರಿ ಅಂತ ಕರಿತೀವಿ. ಪ್ರತಿ ತಿಂಗಳು ನಿಮ್ಗೆ ಎಂಡಲ್ಲಿ ಸಿಗುವುದನ್ನ ಹಣವನ್ನ ಪ್ರತಿ ತಿಂಗಳು ಎಂಡಲ್ಲಿ ಸಿಗುವ ಹಣವನ್ನ ಸಂಬಳ ಅಂತ ಕರಿತೀವಿ. ಓಕೆ, ಸ್ಯಾಲರಿ. ನಂತರ ಸಾಲಕ್ಕೆ, ಇವಾಗ ನಾವು ಯಾವ ಕಡೆ ಆದ್ರೂ ಸಾಲ ತಗೊಂಡ್ರೆ ಅಲ್ಲಿ ಅದಕ್ಕೆ ಪ್ರತಿಯಾಗಿ ದುಡ್ಡನ್ನ ಕಟ್ತೀವಿ ಅಲ್ವಾ, ಅದನ್ನ ಬಡ್ಡಿ ಅಂತ ಕರೆಯೋದು. ಸಾಲಕ್ಕೆ ಪ್ರತಿಯಾಗಿ ಕಟ್ಟುವ ಹಣವನ್ನ ಬಡ್ಡಿ ಅಂತ ಕರೆಯೋದು. ಅದಾದ ನಂತರ ಬ್ಯಾಂಕಿನಿಂದ ಪಡೆದದ್ದು, ಇವಾಗ ನಾವು ಬ್ಯಾಂಕಿನಿಂದ ಏನ್ ತಗೊಂಡ್ ಬರ್ತೀವಿ ಅಲ್ವಾ ದುಡ್ಡು, ಅದು ಸಾಲ. ಬ್ಯಾಂಕಿಗೆ ವಾಪಸ್ ಕಟ್ತೀವಿ ಅಲ್ವಾ, ಅದು ಬಡ್ಡಿ. ಅಂದ್ರೆ ಸಾಲಕ್ಕೆ ನಾವು ಕಟ್ಟುವುದನ್ನ, ಹಣವನ್ನ ಸಾಲಕ್ಕೆ ಪ್ರತಿಯಾಗಿ ಕಟ್ಟುವುದನ್ನ ಅದು ಬಡ್ಡಿ. ಓಕೆ, ಬ್ಯಾಂಕಿನಿಂದ ಪಡೆದದ್ದು ಸಾಲ. ಅದಾದ ನಂತರ ವಿಚ್ಛೇದನ ನೀಡಿದಾಗ ಜೀವನಾಂಶ, ಇವಾಗ ಏನು ಡೈವರ್ಸ್ ಕೊಟ್ಟಾದ್ಮೇಲೆ ಈ ಗಂಡು ಹೆಣ್ಣಿಗೆ ದುಡ್ಡು ಕೊಡ್ಬೇಕು ಅಂತ ಅಂದ್ರೆ ಅದನ್ನ ಜೀವನಾಂಶ ಅಂತ ಕರೀತಾರೆ. ಅದಾದ ನಂತರ ಸೇವಕರಿಗೆ ಬಕ್ಷಿಸ್, ಅಂದ್ರೆ ಸೇವಕರು ಯಾರೆಲ್ಲ ಹೀಗೆ ಕೆಲಸ ಮಾಡ್ತಿರ್ತಾರೆ ಅಲ್ವಾ, ಅವ್ರಿಗೆ ಇವಾಗ ಸ್ವಲ್ಪ ದುಡ್ಡು ಕೊಡ್ತಾರೆ. ಕೆಲವ್ರು ಹೀಗೆ ಓಕೆ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ತೆಗೆದು ಸ್ವಲ್ಪ ದುಡ್ಡು 100-200 ಆತರ ಕೊಡ್ತಾರಲ್ಲ, ಅದನ್ನ ಬಕ್ಷೀಸ್ ಅಂತ ಕರೀತಾರೆ. ಅದಾದರ ನಂತರ ಅಕ್ರಮವಾಗಿ ಪಡೆದದ್ದನ್ನ, ಇವಾಗ ಅಕ್ರಮವಾಗಿ ನೀವು ಈ ಕೆಲಸ ಮಾಡಿಕೊಡಿ ನಂಗೆ, ನಾನು ನಿಮ್ಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳ್ತಾರಲ್ವಾ, ಅದನ್ನ ಲಂಚ ಅಂತ ಕರೀತಾರೆ. ಓಕೆ, ಅಕ್ರಮವಾಗಿ ಪಡೆದದ್ದನ್ನ ಲಂಚ ಅಂತ ಕರೀತಾರೆ. ದಾನ ಮಾಡಿದಾಗ, ಇವಾಗ ನಾವು ಏನ್ ಮಾಡ್ತೀವಿ, ಬೇರೆ ಕಡೆ ಹೋದಾಗ ಓಕೆ ಇಲ್ಲಿ ಹೀಗಿದೆ ಅಂತ ಹೇಳಿ ದಾನ ಮಾಡ್ತೀವಿ, ದುಡ್ಡನ್ನ ದಾನ ಮಾಡ್ತೀವಿ, ಬೇರೆಯವರಿಗೆ ದಾನ ಮಾಡ್ತೀವಿ, ಅಥವಾ ಯಾವ್ದಾದ್ರು ಚಾರಿಟಿ ಕೊಡ್ತೀವಿ, ಅದನ್ನ ಧರ್ಮ ಅಂತ ಕರಿತೀವಿ. ಓಕೆ, ಧರ್ಮದ ಹಣ ಅಂತ ಹೇಳ್ತಾರೆ ಎಲ್ಲ. ನಿವೃತ್ತಿ ನಂತರ ಅಂತಂದ್ರೆ ನಾವಿವಾಗ ನಮ್ಮ ನಾವಿವಾಗ ಕೆಲಸ ಮಾಡ್ತಿದೀವಿ, ಕೆಲಸ ಮಾಡಿ ಆದ್ಮೇಲೆ ನಾವು ರಿಟೈರ್ಡ್ ಆಗ್ತೀವಿ, ನಿವೃತ್ತಿ ಆದ್ಮೇಲೆ ನಮ್ಗೆ ಬರುವ ಹಣ ನಮ್ಮ ಕಂಪನಿಯಿಂದನೋ ಅಥವಾ ಯಾವ್ದಾದ್ರು ಕೆಲಸ ಮಾಡ್ತಿರೋದ್ರಿಂದ ಆ ಕೆಲಸದಿಂದ ಬರುವ ಹಣ ಏನಿರುತ್ತೆ ಅದನ್ನ ಪಿಂಚಣಿ ಅಂತ ಕರೀತಾರೆ. ಓಕೆ, ಪಿಂಚಣಿ, ನಿವೃತ್ತಿ ಆದ್ಮೇಲೆ ಸಿಗುವ ಹಣವನ್ನ ಪಿಂಚಣಿ ಅಂತ ಕರೀತಾರೆ. ಅದಾದ್ಮೇಲೆ ನಾವ್ ಇವಾಗ ಕಟ್ಟಡದ ಬಾಡಿಗೆ ಅಥವಾ ನಾವು ಮನೆ ಇರೋದು ಅದನ್ನ ರೆಂಟ್ ಅಂತ ಕರಿತೀವಿ, ಅಂದ್ರೆ ಬಾಡಿಗೆ ಅಂತ ಕರಿತೀವಿ. ಓಕೆ, ನಾವ್ ಇವಾಗ ಮನೆಗೆ ಕೊಡುವ ಹಣವನ್ನ ರೆಂಟ್, ಬಾಡಿಗೆ ಅಂತ ಕರಿತಾರೆ. ಅದು ಮನೆ ಅಂತಾನೆ ಅಲ್ಲ, ಯಾವುದೇ ಕೂಡ ಆಗಿರ್ಬೋದು, ಯಾವುದೇ ಕಟ್ಟಡ ಆಗಿರ್ಬೋದು, ಶಾಪ್ ಆಗಿರ್ಬೋದು, ಯಾವ್ದು ಕೂಡ ಆಗಿರ್ಬೋದು. ಅದಾದ್ಮೇಲೆ ವ್ಯಾಪಾರದಲ್ಲಿ ನಮ್ಗೆ ಇವಾಗ ಹಣ ಬಂತು ಅಂದ್ರೆ ಅದನ್ನ ನಾವು ಲಾಭ ಅಂತ ಕರಿತೀವಿ. ಓಕೆ, ವ್ಯಾಪಾರದಲ್ಲಿ ಬರುವ ಹಣವನ್ನ ನಾವು ಲಾಭ ಅಂತ ಕರಿತೀವಿ. ವಿಮೆಗೆ ಪಾವತಿಸುವುದು ಅಂದ್ರೆ ನಾವಿವಾಗ ಪ್ರತಿ ತಿಂಗಳು ದುಡ್ಡನ್ನ ಕಟ್ತೀವಿ ವಿಮೆಗೆ ಅಂತ ಹೇಳಿ, ಇನ್ಸೂರೆನ್ಸ್ಗೆ ಅಂತ ದುಡ್ಡು ಕಟ್ತೀವಿ, ಅದನ್ನ ನಾವು ಕಂತು ಅಂದ್ರೆ EMI ಅಂತ ಕರೆಯೋದು. ಓಕೆ, ಪ್ರತಿ ತಿಂಗಳು ನಾವು ಹಣವನ್ನ ಯಾವ್ದಕ್ಕೆ ಪಾವತಿಸ್ತೀವೋ ಅದನ್ನ ಕಂತು EMI ಅಂತ ಕರೀತಾರೆ. ನಾವು ವಿಮೆಗೆ ಅಂತಲ್ಲ, ಯಾವುದೇ ಸಾಲ ತಗೊಂಡ್ರು ತಿಂಗಳು ಕೊಟ್ಟೋದನ್ನ ಅದನ್ನ ಕೂಡ EMI ಅಂತಾನೆ ಕರೆಯೋದು. ಓಕೆ, ಇದಿಷ್ಟು ಬಂದು ವಿವಿಧ ಸ್ಥಳಗಳಲ್ಲಿ ನೀಡುವ ಹಣದ ಹೆಸರುಗಳು. ಸರಿನಾ? ನಿಮ್ಗೆ ಈ ವಿಡಿಯೋ ಎಲ್ಲಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.